ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ದಿಸ್ ಇಸ್ ಕಂಟಿನ್ಯೂಡ್ ವ್ಲಾಗ್. ಲಾಸ್ಟ್ ವ್ಲಾಗ್ ನೀವು ನೋಡಿದರೆ ಬೈಕ್ ಡೆಲಿವರಿ ಮುಗಿಸ್ಕೊಂಡು ಅಲ್ಲೆಲ್ಲೋ ಮಾಲೆಲ್ಲ ಹೋಗಿ ನೆಕ್ಸ್ಟ್ ನಾವು ಬಂದಿದ್ದು ಲಿಟ್ ಬಾಕ್ಸ್ಗೆ. ಇವತ್ತು ಅಂಕಲ್ ಆಂಟಿದು ಆ್ಯನಿವರ್ಸರಿ ಇತ್ತು. ಫಸ್ಟ್ ಡೇ ಪ್ಲ್ಯಾನ್ ಮಾಡಿದ್ವಿ ಡಿನ್ನರ್ಗೆ ಹೋಗೋಣ ಅಂತ. ಬಟ್ ಮನೆಗೆ ಹೋಗಿ ಮತ್ತೆ ಇಲ್ಲಿ ಬರೋದಕ್ಕೆ ನಮಗೆ ತುಂಬ ಟೈಮ್ ಆಗುತ್ತೆ ಅಂತ ಸ್ಟ್ರೈಟ್ ನಾವು ಇಲ್ಲೇ ಬಂದ್ವಿ. ನಮ್ಮ ಮನೆಗೆ ಹತ್ರನೇ ಇತ್ತು ಲಿಟ್ ಬಾಕ್ಸ್ ಅಂತ. ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಯು ವಿಲ್ ಗೆಟ್ ದ ಅಡ್ರೆಸ್. ಇಟ್ಸ್ ಕ್ವೈಟ್ ಫೇಮಸ್ ಅನಿಸುತ್ತೆ. ಕೋಝಿ ಪ್ಲೇಸ್, ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ವೈಬ್ ಎಲ್ಲ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮೇ ಬಂದಿರೋದು ಮನೆ ಹತ್ರ ಇದ್ರೂ ಇದಕ್ಕೆ. ಚೆನ್ನಾಗಿದೆಲ್ಲ. ಪರವಾಗಿಲ್ಲ ಅಂಕಲ್, ಅದೇ ಕತ್ಲು ಹಾಂ, ಅಲ್ಲೂ ಚೆನ್ನಾಗಿರುತ್ತೆ. ಏನು ಎತ್ಕೋ, ಇಲ್ಲಿ ಹಾಕೋದು ಹೆಂಗೆ ತಿನ್ನಿಸ್ತಿದ್ದಡೆ. ಆ್ಯಂಡ್ ಆಲ್ಸೋ ನಾನು ಈ ವಿಡಿಯೋ ಶೂಟ್ ಮಾಡಿ ಸ್ವಲ್ಪ ದಿನ ಆಗಿದೆ. ಸೊ ಇವತ್ತಲ್ಲ ಆ್ಯನಿವರ್ಸರಿ, ಮಾರ್ಚ್ 1 ಇದ್ದಿದ್ದು. ನಿಮಗೆ ನಾನು ಲಾಸ್ಟ್ ವ್ಲಾಗ್ಸಲ್ಲಿ ಹೇಳಿದ್ದೆ ಅಂತ ಅನ್ಕೊತೀನಿ, ನೀವು ಅಬ್ಸರ್ವ್ ಮಾಡಿದರೆ. ನಾವು ಬೈಕ್ ಬುಕ್ ಮಾಡೋಕ್ಕೆ ಹೋಗಿದ್ವಲ್ಲ, ಎಲೆಕ್ಟ್ರಿಕ್ ಬೈಕ್, ಆ ವಿಡಿಯೋನಲ್ಲಿ. ಆ್ಯಂಡ್ ಪ್ಲೇಸ್ ಬಗ್ಗೆ ಕೇಳೋದಾದರೆ, ಸಿರಿ ಸುಮಾರು ಸತಿ ಈ ಪ್ಲೇಸಿಗೆ ಬಂದಿದ್ದಾಳಂತೆ. ಸೊ ಅವಳ ರೆಕಮೆಂಡೇಶನ್ ಮೇಲೆ ನಾವು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಇಲ್ಲಿ ಬಂದಿದ್ದು. ನೈಟಲ್ಲಿ ಡಿನ್ನರಿಗೆ ಬಂದಿದ್ವಿ. ಮನೆಗೆ ಹೋಗೋಷ್ಟೊತ್ತಿಗೆ ಸುಮಾರು 11-11:30 ಮೇಲೇ ಆಗೋಗಿತ್ತು. ನಮ್ಮ ಮನೆಯಿಂದ ಒಂದು 20 ಮಿನಿಟ್ಸ್, 15 to 20 ಮಿನಿಟ್ಸ್ ಅಷ್ಟೇ ಆಗೋದು. ಟ್ರಾಫಿಕ್ ಎಲ್ಲ ಏನಿರೋದಿಲ್ಲ. 15 ಮಿನಿಟ್ಸ್ ಆಗುತ್ತೆ ಬರೋದಕ್ಕೆ. ಇಲ್ಲೇ ಹಾಗೆ ಬಂದಿದ್ವಲ್ಲ ಅಂತ ಕೇಕ್ ಕಟ್ ಮಾಡಿಸ್ತಾ ಇದ್ವಿ. ಇಲ್ಲೇ ಕಿಟ್ ಕ್ಯಾಟ್ ಕೇಕ್, ಅದೀಸ್ ಫೇವ್ರೆಟ್ ಕಿಟ್ ಕ್ಯಾಟು. 34th ವೆಡ್ಡಿಂಗ್ ಆ್ಯನಿವರ್ಸರಿ ಅಂಕಲ್ ಆಂಟಿದು. ಆ್ಯಂಡ್ ಸೀಟಿಂಗ್ ಎಲ್ಲ ತುಂಬ ಹ್ಯೂಜ್ ಆಗಿದೆ. ನೀವು ನೋಡಿದ್ರೆ ಆವಾಗಲೇ ನಾವು ಒಳಗಡೆ ಕೂತ್ಕೊಂಡಿದ್ವಿ. ಮೇಲೆ 2 ಫ್ಲೋರ್ಸ್ ಇದೆ, ಆಚೆ ಇದೆ, ಆಮೇಲೆ ಆ ಕಡೆ ಬೇರೆ ಔಟ್ಲೆಟ್ಸ್ ಕೂಡ ಇದೆ. ಎಸ್, ದ ಪ್ಲೇಸ್ ಇಸ್ ನೈಸ್, ದ ವೈಬ್ ಇಸ್ ವೆರಿ ಗುಡ್. ಅದಿ ಮ್ಯೂಸಿಕ್ಗೆ ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ. ನೈಟ್ ಆಗಿದ್ರು ಆ್ಯಂಡ್ ಆಲ್ಸೋ ದಿಸ್ ಇಸ್ ನೆಕ್ಸ್ಟ್ ಡೇ ಅಲ್ಲ, ಅದ್ರ ನೆಕ್ಸ್ಟ್ ಡೇ ಮಾರ್ನಿಂಗ್. ಬೆಳಗ್ಗೆ ಒಂದು 6 o'clockಗೆ ಎದ್ದಿದ್ದೀನಿ. 6 o'clock ಎದ್ದು ಫಸ್ಟ್ ಥಿಂಗ್ ಐ ಡೂ ಎವ್ರಿ ಡೇ ಇಸ್ ಸ್ವಲ್ಪ ಬ್ಲ್ಯಾಕ್ ಕಾಫಿ. ಇಷ್ಟು ಕುಡಿಯೋಲ್ಲ, ಅರ್ಧ ಅಟ್ಲೀಸ್ಟ್ ಕುಡಿತೀನಿ. ತುಂಬ ಬಿಸಿ ಇತ್ತು. ಆ್ಯಂಡ್ ಇವತ್ತು ಒಂದು ಇಂಪಾರ್ಟೆಂಟ್ ಡೇ, ಒಂದು ಸ್ವಲ್ಪ ಕೆಲಸ ಇದೆ ಇವತ್ತು. ಏನು ಅಂತ ವಿಡಿಯೋನಲ್ಲಿ ಹೇಳ್ತೀನಿ. ಸೊ ಅದಕ್ಕೋಸ್ಕರ ಬೆಳಗ್ಗೆನೇ ನಾವು ಮನೆ ಬಿಡಬೇಕಿತ್ತು. ಅದಕ್ಕೆ ಬೇಗ ಎದ್ದು ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀವಿ. ಸೊ ನಾನು ರೆಡಿ ಆಗದೆ ತೋರ್ಸೋಕ್ಕಾಗಿಲ್ಲ. ಸೊ ಐ ಗಾಟ್ ರೆಡಿ. ಸೊ ಅಫ್ಕೋರ್ಸ್ ಡಿ ವಿ ಅವರು ರೆಡಿಯಾಗಿ, ನಾನು ರೆಡಿಯಾಗಿ ಹೋಗ್ತಾ ಇದ್ದೀನಿ. ನಾನು ಎದ್ದಿದ್ದು ತೋರಿಸ್ದೆ, ಹಾಫ್ ಆನ್ ಅವರಲ್ಲಿ ರೆಡಿ ಆಗಿಬಿಟ್ಟೆ ಇವತ್ತು ನಾನು. ವೈಟ್. ಸೊ ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗೋಣ. ಬ್ರೇಕ್ಫಾಸ್ಟ್ ಮಾಡೋಣ ಬೇಡ ದೀಪ್? ಮಾಡಿಲ್ಲ ಅಂದರೆ ಹೆಂಗಿರ್ತೀಯ ಮಧ್ಯಾಹ್ನವ್ರು? ಮಾಡಿಲ್ಲ ಅಂದರೆ ಹೆಂಗೆ ಇರ್ತೀಯ ಮಧ್ಯಾಹ್ನವರೆಗೂ? ನಾಳೆ ಸುತ್ತ ಬಿಲೋ ಇದೆಯಾ? ಸೊ ವಿ ಆರ್ ಆನ್ ದ ವೇ ಫಾರ್ ದ ಲೊಕೇಶನ್. ಫಸ್ಟ್ ಟೈಮ್ ಬೇಗ ಬಿಟ್ಟಿಲ್ಲ, ಕರೆಕ್ಟ್ ನಾವು ಅವ್ರು ಹೇಳಿದ ಟೈಮ್ಗಿಂತ ತುಂಬ ಬೇಗ ಹೋಗ್ತಾ ಇದೀವಲ್ಲ ದೀಪು? ತುಂಬ ಬೇಗ ಹೋಗ್ತಾ ಇದ್ದೀವಿ. ಹೌದು. ಆ್ಯಕ್ಚುಲಿ ಟ್ರಾಫಿಕ್ ತುಂಬ ಇರುತ್ತೆ ಅಂದ್ಕೊಂಡೆ. ಟ್ರಾಫಿಕ್ ಅಷ್ಟೊಂದಿಲ್ಲ. ನಾವು 9 o'clock 8 o'clock ಎಲ್ಲ ಮನೆ ಬಿಟ್ಟಿದ್ರೆ, ಅಲ್ಲಿ 10 o'clock ಇರಬೇಕಿತ್ತು. ನಾನು 8 o'clock ಎಲ್ಲ ಮನೆ ಬಿಟ್ಟಿದ್ದೆ. ಮೋಸ್ಟ್ ಪ್ರಾಬಲಿ ಇನ್ನೂ ಲೇಟ್ ಆಗಿರೋದು. ಅವ್ರು ಇಲ್ಲಿ ಟೈಮ್ಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ. ನಾನು ಬೇಗನೆ ಬಿಟ್ಬಿಟ್ಟಿದ್ದೀನಿ. ಅದು ಬೇರೆ ಬ್ರೇಕ್ಫಾಸ್ಟ್ ಆಚೆ ಮಾಡಬೇಕು ಅಂದರೆ ಟೈಮ್ ಆಗುತ್ತೆ ಅಂದ್ಕೊಂಡೆ. 45 minutes ಅರ್ಲಿ ಬಿಟ್ಟಿದ್ದೀವಿ ಫಾರ್ ದ ವೆರಿ ಫಸ್ಟ್ ಟೈಮ್ ಅಲ್ಲ ದೀಪು? ಆ್ಯಂಡ್ ಆಲ್ಸೋ ಈ ಲೊಕೇಶನ್ ನೋಡಿದ್ಮೇಲೆ ನಾನು ದೀಪು ಅನ್ಕೊತಾ ಇದ್ವಿ, ನಾವು ಎಲ್ಲಾದರೂ ಸಿಟಿ ಸೆಂಟರಲ್ಲೇ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ, ವೈಟ್ ಫೀಲ್ಡ್ ಎಲ್ಲದಕ್ಕೂ ದೂರ ದೂರ ಅಂತಲ್ವಾ? ನಾನಂತೂ ಸೀರಿಯಸ್ ಆಗಿ ಇವ್ರಿಗೆ ಹೇಳ್ತಾ ಇದ್ದೀನಿ, ಎಲ್ಲದಕ್ಕೂ ದೂರ, ಎಲ್ಲ ಟೈಮು ದೂರ. ಸಿಟಿಗೆ ಶಿಫ್ಟ್ ಆಗ್ಬಿಡೋಣ ನಾವು. ಸಿಟಿ ಸೈಡ್ ಎಲ್ಲಾದರೂ ಶಿಫ್ಟ್ ಆಗ್ಬಿಡೋಣ ನಾವು, ಅಲ್ಲೆಲ್ಲಾದರೂ ಹೋಗೋಣ. ನಾನು ಹುಟ್ಟಿದಾಗಿಂದ ಇದೇ ಲೊಕೇಶನಲ್ಲೇ ಇದ್ದೀನಿ. ನಮ್ಮ ಅಪ್ಪ ಅಮ್ಮ ಇಲ್ಲನವ್ರೆ ಅಲ್ವಾ, ನಾನಿರೋ ಜಾಗದವ್ರೆ ವೈಟ್ ಫೀಲ್ಡಲ್ಲೇ. ಸೊ ಅಲ್ಲೇ ಇದ್ದೀನಿ. ಎಲ್ಲಾದರೂ ಹೋಗೋಣ ಅಂದರೆ ಇವ್ರು ಕೇಳ್ತಾ ಇಲ್ಲ. ಯಾಕ್ರಿ ಕೇಳ್ತಾ ಇಲ್ಲ? ನಾನೆಲ್ಲಿ ಕೇಳ್ತಾ ಇಲ್ಲ. ಬೇಡ ಹಂಗೆ ಹಿಂಗೆ ಅಂತ ಇವರೇ ಹೇಳ್ತಾ ಇರೋದು. ನನಗೇನು ಪ್ರಾಬ್ಲಮ್ ಇಲ್ಲ ಗುರು, ಒಂದು 2 ಕೋಟಿ ಅರೇಂಜ್ ಮಾಡು, ಇವತ್ತೇ ಕರ್ಕೊಂಡು ಹೋಗ್ತೀನಿ. ಎಲ್ಲದಕ್ಕೂ ದುಡ್ಡು ಮಾಡ್ರೆ ಹೇಳ್ತಾರಪ್ಪ. ದುಡ್ಡಿಂದ ತಾನೇ ಅಲ್ಲಿ ಹೋಗಕ್ಕಾಗೋದು, ಹೆಂಗ್ ಹೋಗ್ತಿಲ್ಲ ಸುಮ್ಮನೆ.
ಅದೆಲ್ಲ ಆ ಥರದ್ದೆಲ್ಲ ಇಲ್ಲಿ ಹೇಳೋಕ್ಕಾಗಲ್ಲ ಹೆಂಗೆ ಹೋಗ್ತೀನಿ ಏನು ಅಂತ. ಬಟ್ ಸ್ಟಿಲ್ ಬೆಟರ್ ಅಂತ ಅನ್ಸುತ್ತೆ ಒಂದೊಂದ್ಸತಿ. ಎಲ್ಲ ಲೊಕೇಶನ್ನು ನಮಗೆ ದೂರ ದೂರ ಅನ್ಸ್ದಾಗ ಅದರ್ ಸೈಡ್ ಆಫ್ ದ ಸಿಟಿನೂ ಒಂದು ಸ್ವಲ್ಪ ದಿವಸ ಇರಬೇಕು ಅನ್ನೋದು ಒಂಚೂರು ಆಸೆ ಇದೆ ನನಗೆ. ಬಟ್ ಏನು ಗೊತ್ತಾ, ನಾವು ಇವಾಗ ಇದ್ದೀವಲ್ಲ ನಮ್ಮ ಮನೆಯಲ್ಲಿ, ಅಲ್ಲಿ ಬಂದು ಎಲ್ಲ ನಮಗೆ ಗೊತ್ತಿರೋರೇನ, ಎಲ್ಲರೂ ರಿಲೇಟಿವ್ಸ್ ಗೊತ್ತಿರೋರೇನೆ. ಸೊ ನಮ್ಗೆ ಏನು ಅಲ್ಲಿ ಪ್ರಾಬ್ಲಮ್ ಮಾತ್ರ ಏನೂ ಇಲ್ಲ. ಹೈಲಿ ಇನ್ಫ್ಲೂಯೆನ್ಷಿಯಲ್. ಸೊ ಏನು ಕೆಲಸ ಏನೇ ಆಗಬೇಕಾದ್ರೂ ಈಸಿಯಾಗಿ ಆಗುತ್ತೆ. ಸೊ ಸಿಟಿಗೆ ಹೋಗ್ಬಿಟ್ಟು ಏನಾದರೂ ಬೇಕಾದರೆ ಏನು ಮಾಡೋದು ಅಂತ ಪ್ರಶ್ನೆ ಸ್ವಲ್ಪ ಮೈಂಡಲ್ಲಿ. ಬಟ್ ಮೈನ್ ಏನಂದ್ರೆ ವೈಟ್ ಫೀಲ್ಡ್ ಅಲ್ಲಿ ಇರೋ ಅಷ್ಟು ಸ್ಪೇಸ್ ಸಿಟಿ ಒಳಗಡೆ ಇಲ್ಲ. ಎಲ್ಲ ಚಿಕ್ಕ ಚಿಕ್ಕ ರೋಡು, ಸಂದೀಪಂದಿ ರೋಡು, ಒಂದು ಕಾರ್ ನಿಲ್ಸಕ್ಕೂ ಜಾಗ ಇಲ್ಲ. ಸಿಟಿ ಒಳಗೆ ಜಾಗ ಇಲ್ಲ, ಮೈನ್ ಅದು ಪ್ರಾಬ್ಲಮ್. ಪಾರ್ಕಿಂಗ್ ಸ್ಪೇಸ್ ಇರಲ್ಲ. ನಮ್ಮಷ್ಟು ಗಾಡಿಗಳೆಲ್ಲ ಇಡೋರು ಸಿಟಿ ಒಳಗಡೆಲ್ಲ ಇರಕ್ಕಾಗಲ್ಲ. ಎಲ್ಲಿ ನಿಲ್ಲಿಸ್ತೀಯ? ಅಪಾರ್ಟ್ಮೆಂಟ್ ಅಲ್ಲಿ, ಫ್ಲಾಟ್ಸ್ ಅಲ್ಲೂ ನಿಂಗೆ ಏನು ಎಷ್ಟು ಕೊಟ್ಬಿಡ್ತಾರೆ ಜಾಗ. ನಮ್ಮ ಫ್ಲಾಟ್ ಅಲ್ಲಿ ಇದೆ ಜಾಗ ಅನ್ಬಿಟ್ಟು ಎಲ್ಲಾ ಕಡೆ ಹಂಗೆ ಇರುತ್ತೆ ಅನ್ಕೊಂಡಿದ್ಯಾ? ಒಂದ್ ಕಾರು ಒಂದ್ ಗಾಡಿ ನಿಲ್ಸಕ್ ಕೊಡ್ತಾರ ಅಷ್ಟೇ ಜಾಗ ನಿನ್ಗೆ. ಲಕ್ಕಿ ಏನೇನೋ ನಿಲ್ಲಿಸ್ಕೋ, BMW ನಿಲ್ಲಿಸ್ಕೋ, ಅದು ನಿಲ್ಲಿಸ್ಕೋ ಅಂತೆಲ್ಲ ಬಿಟ್ಬಿಡಲ್ಲ ಯಾರನ್ನು. ಅದೇ ದಟ್ ಇಸ್ ಟ್ರೂ. ವಿ ಆರ್ ಲಕ್ಕಿ ಎನಫ್ ನಾವಿರೋ ಅಪಾರ್ಟ್ಮೆಂಟ್ ಅಲ್ಲಿ ನಾವು ನಮ್ಮ ಬೈಕ್ ಇಷ್ಟೊಂದು ಬೈಕ್ಸ್ ನ ಪಾರ್ಕ್ ಮಾಡೋದಕ್ಕೆ ಸ್ಪೇಸ್ ಕೊಟ್ಟಿರೋದು. ಅಂಡ್ ಆಲ್ಸೋ ಮನೆ ಚೇಂಜ್ ಮಾಡೋದು ಸುಮ್ಮನೆ ನೀನು ಚೇಂಜ್ ಮಾಡೋಣ ಹೋಗ್ಬಿಡೋಣ ಅಂದಷ್ಟು ಈಸಿ ಅಲ್ಲ. ಎಸ್ಪೆಷಲಿ ಫಾರ್ ಪೀಪಲ್ ಹೂ ಆರ್ ಹ್ಯಾವಿಂಗ್ ಚಿಲ್ಡ್ರನ್. ಅವನ್ ಸ್ಕೂಲು ಪ್ರತಿ ಒಂದು ಚೇಂಜ್ ಆಗುತ್ತೆ ನಿನ್ ಲೈಫಲ್ಲಿ. ಗ್ಯಾಸ್ ಸಿಲಿಂಡರಿಂದ ಹಿಡಿದು ಎಲ್ಲಾನು. ಓಕೆ ಬಾಸ್, ಓಕೆ ಓಕೆ ಅಂದ್ಬಿಟ್ರೆ ಮುಗೀತು. ಸುಮ್ಮನೆ ಇರೋದು ಹೇಳ್ದೆ. ಇವಾಗ ಮಲ್ಲೇಶ್ವರಮಲ್ಲಿ, ಜಯನಗರಲ್ಲಿ ಅಲ್ಲೆಲ್ಲ ಇರಬೇಕು ಅಂತ ಹೇಳ್ದೆ ಅಷ್ಟೇ. ಹಾರ್ಟ್ ಆಫ್ ದ ಸಿಟಿ. ಫಸ್ಟ್ ಇಂದಾನೆ ಆ ಏರಿಯಾಗಳಲ್ಲಿ ಇರೋರು ಅಕ್ಕಪಕ್ಕ ಇರೋರು ಶಿಫ್ಟ್ ಮಾಡ್ಕೊಂಡು ಹಂಗಿರ್ತಾರೆ ಅಷ್ಟೇ. ಅಲ್ಲಿರೋರು ವೈಟ್ ಫೀಲ್ಡ್ ಬಂದ್ರೆ ತುಂಬಾ ಡಿಫರೆನ್ಸ್ ಆಗುತ್ತೆ ಅಲ್ಲ. ಅಲ್ಲಿರೋರು ವೈಟ್ ಫೀಲ್ಡ್ ಬಂದ್ರು 2 ತಿಂಗಳಿಗೆ ವಾಪಸ್ ಹೋಗ್ತಾರೆ. ಯಾರು ವೈಟ್ ಫೀಲ್ಡ್ ಅಲ್ಲಿ ಇರೋಕೆ ಇಷ್ಟಪಡಲ್ಲ. ವೈಟ್ ಫೀಲ್ಡ್ ಅಲ್ಲಿ ಇರೋರು ಫಸ್ಟ್ ಇಂದ ಇಲ್ಲಿ ಇರೋರು ಅಷ್ಟೇ ಇರೋದು ಅಷ್ಟೇ. ಸಿಟಿಯಿಂದ ಯಾರು ಇಲ್ಲಿಗೆ ಬರೋಕೆ ಇಷ್ಟಪಡಲ್ಲ. ಔಟ್ಸ್ಕರ್ಟ್ಸ್ ಒಂಥರ ಅವ್ರಿಗೆ ಔಟ್ಸ್ಕರ್ಟ್ಸ್ ತರಾನೇ ಫೀಲ್ ಆಗುತ್ತೆ. ಎಲ್ಲ ದೂರ ಏನು ಇದು ಇಷ್ಟು ದೂರ ಹೋಗ್ಬಿಟ್ವಿ, ನಾವು ಸಿಟಿನೇ ಬಿಟ್ಟು ಹೋಗ್ಬಿಟ್ಟಿದೀವಿ ಅಂತ ಅನ್ಸ್ಬಿಡುತ್ತೆ ಅವ್ರಿಗೆ. ಹೌದೌದು, ನಿಜ ನಿಜ ಅಂತ. ಸುಮ್ಮನೆ ನಿಮ್ಗೇನು ಅನ್ಸುತ್ತೆ? ನೀವು ಎಲ್ಲಿಂದ ವಿಡಿಯೋಸ್ ನೋಡ್ತಿದ್ದೀರಾ? ನಂಗಂತೂ 100% ಶೋರ್ ಇದೆ ವೈಟ್ ಫೀಲ್ಡ್ ಇಂದ ತುಂಬಾ ಕಮ್ಮಿ ಜನ ನಮ್ಮ ವಿಡಿಯೋಸ್ ನೋಡ್ತಿದ್ದಾರೆ. ನಾವೇನ್ ಮಾಡ್ಬೋದು, ಕಂಪ್ಲೀಟ್ ಆಗಿ ಶಿಫ್ಟ್ ಆಗಿಲ್ಲ ಅಂದ್ರೂ ಸಿಟಿಲಿ ಯಾವ್ದಾದ್ರು ಒಂದು ಪ್ರಾಪರ್ಟಿ ತಗೊಂಡ್ರೆ ಫ್ಲಾಟ್ ಗೇಟ್ ತಗೊಂಡು ಒಂದು ಸೆಕೆಂಡ್ರಿ ಹೋಮ್ ಅಂತ ಸಿಟಿ ಒಳಗಡೆ ಮಾಡ್ಕೊಬಹುದು. ಅವೆಲ್ಲ ಇನ್ನ ಕಷ್ಟ. ಪ್ರೈಮ್ ಏರಿಯಾನಲ್ಲಿ ಅಲ್ಲಿ ಇಲ್ಲಿ ಸ್ವಿಚ್ ಹಾಕೊಂಡು ಹಂಗಿರ್ಬೋದು. ಅವಾಗ ಸ್ವಲ್ಪ ಫೀಸಿಬಲ್ ಇರುತ್ತೆ ಅಲ್ಲ. ಅದಕ್ಕೆಲ್ಲ ವಾಟ್ ಎವರ್ ತುಂಬಾ ದುಡ್ಡು ಇರಬೇಕು. ಕಾಸ್ ಬೆಂಗಳೂರಲ್ಲಿ ಏನ್ ಮಾಡ್ಬೇಕಂದ್ರೂ ದುಡ್ಡು ಇರಬೇಕು. ಆ್ಯಂಡ್ ಆಲ್ಸೋ ವೀಕ್ಷಕರೇ, ನಾನು ಹೇಳಿಲ್ಲ ಏನಕ್ಕೆ ಎಷ್ಟು ಬೆಳಗ್ಗೆ ಹೋಗ್ತಿದ್ದೀವಿ ಅಂತ. ಒಂದು ಶೂಟ್ ಇದೆ. ಯಾವ ಶೂಟು ಏನದ್ರ ಬಗ್ಗೆ ಅನ್ನೋದೆಲ್ಲ ನಿಮಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಗೊತ್ತಾಗುತ್ತೆ. ನಾನು ಇಲ್ಲಿ ಹೇಳೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರನೇ ಬೆಳಗ್ಗೆ ಹೋಗ್ತಿದ್ದೀವಿ. ಅವರು ಫಸ್ಟ್ 9:30 ಬನ್ನಿ ಅಂತ ಹೇಳಿದರು. ನಾನು 9:30 ಆಗಲ್ಲ, by 10 ಬರ್ತೀವಿ. ನಮ್ಮ ಮನೆಯಿಂದ ಲೊಕೇಶನ್ ತುಂಬ ದೂರ ಅಂದಿದೆ. ಸೊ ಆಲ್ಮೋಸ್ಟ್ ನಾವು 9 ಒಳಗಡೆ ರೀಚ್ ಆಗಿಬಿಡ್ತೀವಿ ಅನಿಸುತ್ತೆ. ನೋಡೋಣ. ಸೊ ಇವತ್ತು ಫುಲ್ ಡೇ ಇದಕ್ಕೆ ಹೋಗುತ್ತೆ. ಹಾಗೆ ಇಲ್ಲಿ ಬಂದಿದ್ದೀವಲ್ಲ, ಏನಾದರೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಜಯನಗರಲ್ಲಿ ಬೇಸಿಕಲಿ ಶಾಪಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸ್ಟ್ರೀಟ್ ಶಾಪಿಂಗ್ ಎಲ್ಲ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಫ್ TV ಅಲೌಸ್, ಲೆಟ್ಸ್ ಸಿ. ಬಿಕಾಸ್ ಅವರಿಗೂ ತುಂಬ ಕೆಲಸ ಇದೆ. ಬಿಟ್ಬಿಟ್ಟು ಈಗ ವಾಪಸ್ ಹೋಗ್ತೀನಿ, ನನಗೆ ಬೇಜಾನ್ ಕೆಲಸ ಇದೆ. ನೀನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬೇಕಂದ್ರೆ ಅಲ್ಲೇ ಸ್ಟೇ ಆಗ್ಬಿಟ್ಟು 1-2 ದಿವಸ ಆರಾಮಾಗಿ ಎಲ್ಸ್ಟೇ ಆಗಲಿ. ಸ್ಟ್ರೀಟ್ ಶಾಪಿಂಗ್ ಅಲ್ಲಿ ಸ್ಟ್ರೀಟಲ್ಲಿ ಸ್ಟೇ ಆಗಲ್ಲ. ಇಷ್ಟ ನಿನ್ನಣೆ ಬರ. ನಿನ್ನ ಮಗ ಅಷ್ಟೇ. ನನ್ನ ಮಗ ಮನೇಲಿ ಮನೇಲಿ ಇರ್ತಾನೆ. ಅಲ್ಲ, ಇವರಿಗೂ ಆ್ಯಕ್ಚುಲಿ ಸೆಕೆಂಡ್ ಹಾಫ್ ತುಂಬ ಕೆಲಸ ಇದೆ ಪಾಪ. ಆದರೂ ನಾನು ಕರೆದಿದ್ದಕ್ಕೆ ನನ್ನ ಜೊತೆ ಬಂದಿದ್ದಕ್ಕೆ ನಂಗೆ ತುಂಬ ಖುಷಿ ಇವತ್ತು. ಬಟ್ ಸ್ಟಿಲ್ ಅದೇ ಮುಗಿಸ್ಕೊಂಡು ಬೇಗ ಹೊರಡ್ಬೇಕು. ಯಾವಾಗಲೂ ಬೇಗ ಹೊರಡ್ಬೇಕು. ನನ್ನ ತಲೆನೇ ಕೆಟ್ಟೋಗ್ಬಿಟ್ಟಿದೆ. ಒಂದು ನಿಮಿಷನೂ ಒಂದು ದಿನನೂ ಫ್ರೀನೇ ಕೊಡಲ್ಲ ಅಲ್ಲ ದೀಪು ನೀನು? ಒಂದು ದಿವಸನೂ ಬೇಗ ಆರಾಮಾಗಿ ತಗೋ, ಆರಾಮಾಗಿ ಮಾಡು, ಆರಾಮ್ ತಗೋ. 1 hour ಅಲ್ಲ 2 hour ತಗೋ, ಏನಾದರೂ ಮಾಡ್ಕೊ ಅಂತ ಹೇಳೋದೇ ಇಲ್ಲ ನೀವು. ತಗೋಬೇಕಾಯ್ತು ಇವತ್ತು. ನಾನು ಯಾರು ಫೋರ್ಸ್ ಮಾಡಿದ್ದೀನಿ? ಕೆಲಸ ನಿಂದ ಅಂದೆ. ಸ್ಟಿಲ್ ಮತ್ತೆ ಕೆಲಸ ಆದಮೇಲೆ. ಸೊ ವಿ ಹ್ಯಾವ್ ರೀಚ್ಡ್ our ಲೊಕೇಶನ್ ವೆರಿ ಅರ್ಲಿ ಆ್ಯಂಡ್ ವಿ ಆರ್ ವೇಟಿಂಗ್. ಸ್ವಲ್ಪ ನಾನು ಪ್ರಿಪೇರ್ ಆಗ್ತಿದ್ದೆ. ಎಷ್ಟು 9:14 ನಾವು ರೀಚ್ ಆಗಿ ಆಯಿತು. ಆಲ್ಮೋಸ್ಟ್ 10-15 minutes. ಸೊ ಎಸ್, ಕೆಲಸ ಮುಗಿಸ್ಕೊಂಡು ಮೇಲೆ ಸಿಗ್ತೀವಿ. ಇವತ್ತೇನು ಬ್ರೇಕ್ಫಾಸ್ಟ್ ಅಂತ ಚೆನ್ನಾಗಿರ್ಲಿಲ್ವಲ್ಲ ದೀಪ್? ಆ್ಯಕ್ಚುಲಿ ನನಗೂ ಇಷ್ಟ ಆಗಿಲ್ಲ. ಜಯನಗರ್ 4th ಬ್ಲಾಕ್ ಅಲ್ಲ ಇದು? ಕುಡುಕ್ ಕುಡುಕ್ ಅಂತ ಸೌಂಡ್ ಬರ್ತಾರೆ. 4th ಬ್ಲಾಕ್ ಅಲ್ವಾ? 4th ಅಂತಲೇ ಇತ್ತಂಗಿರ್ತದೆ.
ಲೊಕೇಶನಲ್ಲಿ. ಸೊ ಎಸ್, ರೀಚ್ ಆದ್ವಿ ಅಂತ ಹೇಳೋಣ ಅಂತ ಮಾಡಿದೆ. ಹಾಗೆ ಬೇರೆ ಏನಾದರೂ ಕೆಲಸ ಇದ್ದರೆ ನೋಡಿ ಮುಗಿಸ್ಕೊಂಡ್ಬಿಡೋಣ ಇವತ್ತಿಲ್ಲೇ ಸುತ್ತಮುತ್ತ, ಓಕೆನಾ? ಮತ್ತು ಸಿಟಿ ಕಡೆ ಬರೋಷ್ಟು ಬಂದರೆ ನಾವು ಈ ಕಡೆ ಬಂದಾಗ ಇಲ್ಲೇನಾದರೂ ನಮ್ಮ ಕೆಲಸ ಇದೆ ಅಂತ ಹೇಳಿದ್ರೆ ಇವಾಗಲೇ ಮಾಡ್ಕೊಂಡ್ಬಿಡ್ತಾರೆ. ಎಸ್ಪೆಷಲಿ ಇವ್ರಿಗೆ ಇರುತ್ತೆ, ನನಗೇನು ಸಿಟಿ ಸೈಡ್ ಏನು ಕೆಲಸ ಇರೋದಿಲ್ಲ. ಸೊ ಕಾಫಿ ಬ್ರೇಕ್ ವಿತ್ ಟಿ ವಿ. ನಮ್ಮ ತಾರ್ ನೋಡಿ ಎಲ್ಲಿ ನಿಂತಿದೆ. ಫೋಕಸ್, ನೋಡೋ ಫೋಕಸ್. ನೈಸ್. We are done for the day. We are leaving. ಏನು ಅಂಥ ರೇಂಜಿಗೆ ಏನು ಸುಸ್ತಾಗಿಲ್ಲ. ಇವಾಗ ತಾನೇ ಎನರ್ಜಿ ಬ್ಯಾಕ್ ಬಂದಿದೆ ಬಿಕಾಸ್ ಊಟ ಮಾಡಿದೆ. ಇಲ್ಲೇ ಲಂಚ್ ಆಲ್ರೆಡಿ ಆರ್ಡರ್ ಮಾಡಿಬಿಟ್ಟಿದ್ರು. ಸೊ ಇಲ್ಲೇ ಊಟ ಮಾಡಿಕೊಂಡು ವಿ ಆರ್ ಗೋಯಿಂಗ್ ಟು ಶಾಪಿಂಗ್. ಸ್ವಲ್ಪ ಸ್ಟ್ರೀಟ್ ಶಾಪಿಂಗ್ ನೋಡಿಕೊಂಡು ಹಾಗೆ ಮನೆಗೆ ಹೋಗೋಣ ಅಂದ್ಕೊತಾ ಇದ್ದೀವಿ. ಓಕೆ ದೀಪ್, ಐ ಆಮ್ ಸಾರಿ, ಯು ಕ್ಯಾನ್ ಗೆಟ್ ಡೌನ್ ಆ್ಯಂಡ್ ಗೋ ಡೂ ಯುವರ್ ಶಾಪಿಂಗ್. ಇದು ಜಯನಗರ್ 4th ಟಿ ಬ್ಲಾಕ್ ಅಂತೆಪ್ಪ. 4th ಬ್ಲಾಕ್ ಅಲ್ಲ ದೀಪು, ಇದು ಟಿ ಬ್ಲಾಕ್, 4th ಟಿ ಬ್ಲಾಕ್. ಚೆನ್ನಾಗಿದೆ ಅಂತ. ಚೆನ್ನಾಗಾಯ್ತಲ್ವಾ ಎಲ್ಲ? ಹಾಂ. ವಾಸ್ ಇಟ್ ಬೋರಿಂಗ್ ಟು ಯು? ಯಾ, ಟು ಮೀ ಆಫ್ ಕೋರ್ಸ್. ಐ ವಾಸ್ ಟೋಟಲಿ ಜಾಬ್ಲೆಸ್. ಥ್ಯಾಂಕ್ ಯು. ಸುಮ್ಮನೆ ಡ್ರೈವರ್ ಕೆಲಸ ಮಾಡ್ತಾ ಇದ್ದೀನಿ. ಫಾರ್ ದಿ ಫಸ್ಟ್ ಟೈಮ್ ಇನ್ ದ ಎಂಟೈರ್ ಯೂನಿವರ್ಸಲ್. ಅಂದರೆ ನನ್ನೇ ಹೋಗು ಅಂತ ಕಳಿಸ್ತಾ ಇದ್ದೆ ತಾನೆ. ನೆಕ್ಸ್ಟ್ ಟೈಮ್ ಕರೆದ್ರೆ ಹಾಗೆ ಮಾಡ್ತಿರ್ತಾನೆ ನೀನು. ಇಲ್ಲ ತಲೆ ಕೆಡಿಸ್ಕೊಂಬೇಡ. ನಾನು ಪೇಮೆಂಟ್ ಇಲ್ದಿರ ಯಾವ ಕೆಲಸನೂ ಮಾಡಲ್ಲ. ನಾನು ಕೊಡ್ತೀನಿ ಅಂತ ಹೇಳೇ ಇಲ್ವಲ್ಲ, ಇನ್ನ ಹೇಳಿದ್ದೀನಪ್ಪ, ಇಲ್ಲಂದ್ರೆ ಬರಲ್ಲ ಇಷ್ಟು ದೂರ ಬಾಸು. ಪೇಮೆಂಟ್ ಇಲ್ದಿರ ಒಂದು ಮೊಸರು ಪ್ಯಾಕೆಟು ತಗೊಬರಲ್ಲ. ಆಯ್ತು, ಹಿಂಗೆ ಶಾಪಿಂಗ್ ಕರ್ಕೊಂಡು ಹೋಗು, ಅದಕ್ಕೂ ಪೇಮೆಂಟ್ ಕೊಡ್ತೀನಿ. ಸಾರಿ, ನಮ್ಮ ಹತ್ರ ಟೈಮ್ ಇಲ್ಲ. ಈ ಡಿಸ್ಕಷನ್ಗೆ ದಿ ಎಂಡ್ ಅನ್ನೋದು ಇಲ್ಲವೇ ಇಲ್ಲ ಯಾರ ಮನೆಯಲ್ಲೂ, ಅಲ್ವಾ? ಎಸ್. ಆ್ಯಂಡ್ ಆಲ್ಸೋ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಆಲ್ಸೋ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಟಾಡಾ, ಬಾಯ್ ಬಾಯ್.